ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಇವತ್ತು ಈ ವಿಡಿಯೋದಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಬ್ರೀಫ್ ಯು ಅಬೌಟ್ ಮೆಡಿಕಲ್ ಎಜುಕೇಷನ್ ಇನ್ ಇಂಡಿಯಾ ಆ್ಯಸ್ ವೆಲ್ ಆ್ಯಸ್ ಮೆಡಿಕಲ್ ಕೌನ್ಸಿಲಿಂಗ್. ಈ ಎರಡು ಟಾಪಿಕ್ಗಳ ಬಗ್ಗೆ ನಿಮಗೆ ಬೇಸಿಕ್ ಐಡಿಯಾ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಮೆಡಿಕಲ್ ಎಜುಕೇಷನ್ ಹೆಡಿಂಗ್ ಟುವರ್ಡ್ಸ್ ವೇರ್ ಆ್ಯಂಡ್ ವಾಟ್. ನೋಡಿ, ಈಗ ರ್ಯಾಪಿಡ್ಲಿ ಚೇಂಜಿಂಗ್ ಮೆಡಿಕಲ್ ಎಜುಕೇಷನ್ ಇನ್ ಇಂಡಿಯಾ, ಇದು ನಿಮ್ಗೆ ಗೊತ್ತಿರುವಂತೆ ಕೆಲವು ವರ್ಷಗಳಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ. ವಿ ಹ್ಯಾವ್ ಟು ಥಿಂಕ್ ವೆದರ್ ಟು ಗೋ ಫಾರ್ ಮೆಡಿಕಲ್ ಎಜುಕೇಷನ್ ಆರ್ ನಾಟ್, ಆ್ಯಂಡ್ ದೆನ್ ಇಫ್ ಐ ಆಮ್ ಇಂಟ್ರೆಸ್ಟೆಡ್ ವೇರ್ ಟು ಗೋ, ವಾಟ್ ಇನ್ಸ್ಟಿಟ್ಯೂಟ್ ಐ ಶುಡ್ ಗೆಟ್ ಅಡ್ಮಿಷನ್, ಇದರ ಬಗ್ಗೆ ನಾವು ತುಂಬ ಯೋಚನೆ ಮಾಡಬೇಕಾಗಿದೆ. ಇದು ಒಂದು ಕಡೆ. ಆದರೆ ಇನ್ನು ಕೌನ್ಸಿಲಿಂಗ್, ಹೌ ಟು ಗೆಟ್ ದ ಸೀಟ್ ಇನ್ ಮೆಡಿಕಲ್ ಕಾಲೇಜಸ್, ವಾಟ್ ಆರ್ ದ ಸಿಸ್ಟಮ್ ಹೊರಟಿದ್ದೇನೆ. ಅದಕ್ಕೂ ಮುಂಚೆ ಮೆಡಿಕಲ್ ಎಜುಕೇಷನ್ ಹೆಡ್ಡಿಂಗ್ ಟುವರ್ಡ್ಸ್ ವಾಟ್. ನೋಡಿ, ಇಂಡಿಯಾ ಈಗ ಇದುವರೆಗಿನ ಮೆಡಿಕಲ್ ಎಜುಕೇಷನ್ನೇ ಬೇರೆ ಇತ್ತು. ಇವಾಗಲೇ ರ್ಯಾಪಿಡ್ ಚೇಂಜಸ್ ಇನ್ ಮೆಡಿಕಲ್ ಎಜುಕೇಷನ್ ಇನ್ ಇಂಡಿಯಾ, ಅದನ್ನು ನೆನಪಿಟ್ಕೋಬೇಕು. ಈಗ ನಂಬರ್ ಆಫ್ ಕಾಲೇಜಸ್ಸು, ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸಿಂಗ್ ಲೈಕ್ ಎನಿಥಿಂಗ್. ಇಲ್ಲಿ ಕೂಡ ಸ್ಯಾಚುರೇಷನ್ ಬರುವ ಎಲ್ಲ ಅವಕಾಶಗಳಿವೆ. ಇಲ್ಲಿ ಕೂಡ ಅನ್ಎಂಪ್ಲಾಯ್ಮೆಂಟ್ ಆಗುವ ಎಲ್ಲ ಅವಕಾಶಗಳೇ. ಅವಾಗ ನಾವು ಏನು ಮಾಡಬೇಕು? ವಿ ಹ್ಯಾವ್ ಟು ಗೆಟ್ ಗುಡ್ ಎಜುಕೇಷನ್, ಗುಡ್ ಮೆಡಿಕಲ್ ಎಜುಕೇಷನ್ ಇನ್ ಗುಡ್ ಇನ್ಸ್ಟಿಟ್ಯೂಷನ್. ಎಂಜಿನಿಯರಿಂಗು, ಡೆಂಟಲ್ಲು ಯಾವ ಥರ ಈಗ ಅನ್ಎಂಪ್ಲಾಯ್ಮೆಂಟನ್ನು ಫೇಸ್ ಮಾಡ್ತಾ ಇದ್ದಾವೋ, ಅದೇ ರೀತಿ ಇನ್ ಫ್ಯೂಚರ್ನಲ್ಲಿ ಮೆಡಿಕಲ್ ಕಾಲೇಜು, ಮೆಡಿಕಲ್ ಗ್ರ್ಯಾಜುಯೇಟ್ಸ್, MBBS ಗ್ರ್ಯಾಜುಯೇಟ್ಸ್ ಆಲ್ಸೋ ಕ್ಯಾನ್ ಫೇಸ್ ದ ಸೇಮ್ ಪ್ರಾಬ್ಲಮ್. ಅದಕ್ಕಾಗಿ ಐ ಆಮ್ ಸಜೆಸ್ಟಿಂಗ್ ಯು ಟು get good rank and get admission in good institution where clinical facilities, clinical exposure ಚೆನ್ನಾಗಿರುತ್ತೋ, ಅಲ್ಲಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್ ಚೆನ್ನಾಗಿರುತ್ತೆ. ಯು ಕ್ಯಾನ್ ಬಿಕಮ್ ಗುಡ್ ಡಾಕ್ಟರ್. ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. 10 years ಬ್ಯಾಕ್ ಇಂಡಿಯಾದಲ್ಲಿ, 10 ವರ್ಷದ ಹಿಂದೆ ಇಂಡಿಯಾದಲ್ಲಿ 50,000 MBBS ಸೀಟ್ಗಳಿದ್ವು. ಗೌರ್ಮೆಂಟು, ಪ್ರೈವೇಟು, ಡೀಮ್ಡ್ ಯೂನಿವರ್ಸಿಟಿ ಎಲ್ಲ ಸೇರಿ 50 MBBS ಸೀಟ್ಗಳಿದ್ದವು. ಆದರೆ ಆ್ಯಸ್ ಆ್ಯಂಡ್ ಟುಡೇ, ದಿಸ್ ಇಯರ್, ಆ್ಯಸ್ ಆ್ಯಂಡ್ ಟುಡೇ 130,000 MBBS ಸೀಟ್ಸ್ ಆರ್ ದೇರ್ ಆಲ್ ಓವರ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಪ್ಲ್ಯಾನ್ ಟು ಇನ್ಕ್ರೀಸ್ ದೀಸ್ ಸೀಟ್ಸ್ from 130,000 to more than 2 lakhs within 5 years. That means they want to increase another 75,000 MBBS seats next 5 years. ಇನ್ನು ಮುಂದಿನ 5 ವರ್ಷಗಳಲ್ಲಿ 75,000 MBBS ಸೀಟ್ಗಳನ್ನು, ಹೊಸ ಕಾಲೇಜುಗಳನ್ನು ಜಾಸ್ತಿ ಮಾಡಲಿಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಹತ್ರ ಪ್ಲ್ಯಾನ್ ಇದೆ. ಆದ್ದರಿಂದ ವಿ ಶುಡ್ ಥಿಂಕ್ ಅಬೌಟ್ ಫ್ಯೂಚರ್ MBBS. ಅದಕ್ಕಾಗಿ ನೀವು ಈಗ ಎಕ್ಸಾಮ್ ಬರೆದಿದ್ದೀರಾ, ಇನ್ನು ಹೇಗೆ ಅಡ್ಮಿಷನ್ ಒಳ್ಳೆ ಇನ್ಸ್ಟಿಟ್ಯೂಟ್ ತೊಗೊಳ್ಬೇಕು ಅನ್ನೋದ್ರೆ ಕೌನ್ಸಿಲಿಂಗ್ ಬಗ್ಗೆ ಭಾರತದಲ್ಲಿ ಇರುವ ಈ ಡಿಸ್ಟ್ರಿಬ್ಯೂಷನ್ ಆಫ್ MBBS ಸೀಟ್ಸ್ ಅಥವಾ ಅಡ್ಮಿಷನ್ ಆಫ್ MBBS ಸೀಟ್ಸ್ ಬಗ್ಗೆ ನಾನೀಗ ಬ್ರೀಫಾಗಿ ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಇನ್ನು ಡೀಟೇಲ್ ಆಗಿ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗು ಅಥವಾ ಸ್ಟೇಟ್ ಕೌನ್ಸಿಲಿಂಗ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋಗಳನ್ನು ಮಾಡ್ತೀನಿ. ಈಗ ಬ್ರೀಫಾಗಿ ಭಾರತದಲ್ಲಿ ಅಡ್ಮಿಷನ್, MBBS ಅಡ್ಮಿಷನ್ ಹೇಗೆ ನಡೆಯುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ನಿಮಗೆ ಒಂದು ನೆನಪಿರಲಿ, ಈಗ ಯಾವ ಒಂದು ಸೀಟು ಕೂಡ ಪ್ರೈವೇಟ್ ಕಾಲೇಜುಗಳಲ್ಲಿ ಕೂಡ ಅಡ್ಮಿಷನ್ ಅವರಿಗೆ ಪವರ್ ಅವರಿಗಿರೋದಿಲ್ಲ. ಏನಿದ್ದರೂ ಕೂಡ ಕೌನ್ಸಿಲಿಂಗ್ ಥ್ರೂ, if you want even management quota seat also, you should appear in through counseling only you should go to get admission. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ 2 ನಮೂನೆ ಕೌನ್ಸಿಲಿಂಗ್ ನಡೆಯುತ್ತೆ. ಒಂದು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಅಥವಾ MCC ಅಂತಾರೆ, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ, MCC ಥ್ರೂ ಆಲ್ ಇಂಡಿಯಾ ಕೌನ್ಸಿಲಿಂಗ್ ನಡೆಯುತ್ತೆ. ಇಲ್ಲಿ ಮುಖ್ಯವಾಗಿ ನಿಮಗೆ ಏಮ್ಸ್, ಇಫ್ ಯು ವಾಂಟ್ ಟು ಗೋ ಏಮ್ಸ್ ಅಂಥ ಕಾಲೇಜುಗಳಿಗೆ ಅಥವಾ ಬೇರೆ ಸ್ಟೇಟ್ಗಳಿರೋಂಥ ಗೌರ್ಮೆಂಟ್ ಗುಡ್ ಕಾಲೇಜುಗಳಿಗೆ ನಿಮ್ಗೆ ಜಾಯ್ನ್ ಆಗಬೇಕಂತಂದರೆ, ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ, ಮೆಡಿಕಲ್ ಯೂನಿವರ್ಸಿಟಿಗಳಿಗೆ ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳಿಗೆ ನಿಮಗೆ
ಹೋಗಬೇಕು ಅಂದರೆ, ಇಫ್ ಯು ವಾಂಟ್ ಅಡ್ಮಿಷನ್ ಇನ್ ಏಮ್ಸ್ ಆರ್ ಟಾಪ್ ಗೌರ್ಮೆಂಟ್ ಕಾಲೇಜಸ್ and private colleges and deemed university, if you want to join, you have to attend counseling in MCC, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಅವರು ಕಂಡಕ್ಟ್ ಮಾಡುವ ಕೌನ್ಸಿಲಿಂಗ್ನಲ್ಲಿ ನೀವು ಅಪಿಯರ್ ಆದರೆ, ನೀವು ಅಪ್ಲೈ ಮಾಡಿದರೆ ಮಾತ್ರ ನಿಮಗೆ ಅಲ್ಲಿ ಚಾನ್ಸ್ ಇರುತ್ತೆ. ಅದನ್ನು ಬಿಟ್ಟರೆ ಇನ್ನು ಈಚ್ ಸ್ಟೇಟ್ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಕೌನ್ಸಿಲಿಂಗ್ ಸಿಸ್ಟಮ್ ಟು ಫಿಲ್ ದೇರ್ ಸ್ಟೇಟ್ ಸೀಟ್ಸ್. ಇಲ್ಲಿ ಪ್ರತಿಯೊಂದು ರಾಜ್ಯಗಳಿಗೂ ಅವರದ ಕಾಲೇಜುಗಳಿಗೆ, ಗೌರ್ಮೆಂಟ್ ಕಾಲೇಜುಗಳಿಗೆ ಅಥವಾ ಇತರೆ ಕೆಲವೊಂದು ಸ್ಟೇಟ್ ಕಾಲೇಜುಗಳಲ್ಲಿ MBBS ಸೀಟ್ ತುಂಬಲಿಕ್ಕೆ ಅವರದೇ ಒಂದು ಸ್ಟೇಟ್ ಲೆವೆಲ್ನಲ್ಲಿ ಕೌನ್ಸಿಲಿಂಗ್ ಸಿಸ್ಟಮ್ ಇರುತ್ತೆ. ಅವರು ಅದನ್ನು ನಿಭಾಯಿಸ್ತಾರೆ. ಕರ್ನಾಟಕದಲ್ಲಿ KEA, ಕರ್ನಾಟಕ ಎಕ್ಸಾಮಿನರ್ ಅಥಾರಿಟಿ ಕೌನ್ಸಿಲಿಂಗನ್ನು ಕಂಡಕ್ಟ್ ಮಾಡುತ್ತೆ, ಅಥವಾ CET ಕೌನ್ಸಿಲಿಂಗ್ ಅಂತಲೂ ಜನರಲಾಗಿ ಕರೀತಾರೆ. ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಅಲ್ಲಿ ನಿಮಗೆ ಕರ್ನಾಟಕದಲ್ಲಿರುವ ಮೆಡಿಕಲ್ ಸೀಟ್ಸ್ನಲ್ಲಿ ಮೆಡಿಕಲ್ ಕಾಲೇಜುಗಳಿಗೆ ಅಡ್ಮಿಷನ್ ಸಿಗುವ ಅವಕಾಶ ಇರ್ತದೆ. ಇಲ್ಲಿ ನಾನು ಮೊದಲನೇ ಹೇಳಿದ ಹಾಗೆ, ನಿಮಗೇನಾದರೂ ಆಲ್ ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ನಲ್ಲಿ ಏಮ್ಸ್ ಅಥವಾ ಅದಕ್ಕೂ ಒಳ್ಳೆ ಕಾಲೇಜುಗಳಲ್ಲಿ ಅಡ್ಮಿಷನ್ ಬೇಕು ಅಂದರೆ, ಯಾರಿಗೆ 30,000 ಒಳಗೆ ಆಲ್ ಇಂಡಿಯಾ ರ್ಯಾಂಕ್ ಇದೆಯೋ ಅವರು MCC ಥ್ರೂ ಹೋದರೆ ನಿಮಗೆ ಆಲ್ ಇಂಡಿಯಾದಲ್ಲಿ ಏಮ್ಸ್ ಅಥವಾ ಅದರ ಈಕ್ವಲೆಂಟ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುವ ಒಂದು ಅವಕಾಶ ಇರ್ತದೆ. ಅಕಸ್ಮಾತ್ ಯಾರ ರ್ಯಾಂಕ್ ತುಂಬ ಚೆನ್ನಾಗಿಲ್ವೋ, ಇಫ್ ಯು ಆರ್ ಏಬಲ್ ಟು ಪೇ ಮೋರ್ ಮನಿ, ಮೋರ್ ಫೀಸ್, ಅವರು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಪ್ರಯತ್ನ ಮಾಡ್ಬೋದು. ಅವರು ಕೂಡ ಆಲ್ ಇಂಡಿಯಾ ಅಂದರೆ MCC ಥ್ರೂ ಕೌನ್ಸಿಲಿಂಗ್ನಲ್ಲೇ ಭಾಗವಹಿಸಬೇಕಾಗ್ತದೆ. ಇನ್ನು ಸ್ಟೇಟ್ನಲ್ಲಿ ಈಗ ನಿಮಗೆ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಸುಮಾರು 1 ಲಕ್ಷದವರೆಗೆ ಸಾಮಾನ್ಯವಾಗಿ ಗೌರ್ಮೆಂಟ್ ಸೀಟ್ಗಳು ಸಿಗ್ತವೆ. ಗೌರ್ಮೆಂಟ್ ನಂತರ ಪ್ರೈವೇಟ್ ಸೀಟ್ಗಳಿಗೂ ಕೂಡ ನೀವು ಕೌನ್ಸಿಲಿಂಗ್ ಥ್ರೂನೇ ಸೀಟ್ ತೊಗೋಬೇಕಾಗುತ್ತದೆ. ಯು ಕೆನಾಟ್ ಅಪ್ರೋಚ್ ಡೈರೆಕ್ಟ್ಲಿ ಟು ಮೆಡಿಕಲ್ ಕಾಲೇಜಸ್. ಮ್ಯಾನೇಜ್ಮೆಂಟ್ಸ್ ದೇ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಫಿಲ್ ಇವನ್ ಸಿಂಗಲ್ ಸೀಟ್. ನೆನಪಿರಲಿ ನಿಮಗೆ, private management they don't have any power to fill even single seat of medical. ಅದನ್ನು ನೆನಪಿಟ್ಕೊಂಡು ನಿಮಗೆ ಮೆಡಿಕಲ್ ಅಡ್ಮಿಷನ್ ಬೇಕು ಅಂತಂದರೆ ನಿಮ್ಮ ರ್ಯಾಂಕಿಗೆ ತಕ್ಕಂತೆ ನೀವು ಮೆಡಿಕಲ್ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲೇಬೇಕು. ಐದರ್ ಇನ್ MCC ಆರ್ KEA ನೆನಪಿಟ್ಕೊಳ್ಳಿ. ಇವೆರಡು ಥ್ರೂ ನೀವು ಅಡ್ಮಿಷನ್ ತೊಗೋಬೇಕಾಗುತ್ತೆ. ಇಲ್ಲಿ ಮತ್ತೊಂದು ಹೇಳ್ತೀನಿ, ಇಂಡಿಯಾದಲ್ಲಿ ಈಗ ಆ್ಯಸ್ ಆ್ಯಂಡ್ ಟುಡೇ ಆಲ್ಮೋಸ್ಟ್ ಕ್ವಾಲಿಫೈಡ್, ನೀಟ್ ಕ್ವಾಲಿಫೈಡ್ ಆದ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ಮೆಡಿಕಲ್ ಸೀಟ್ ಸಿಗುವ ಎಲ್ಲ ಅವಕಾಶಗಳಿವೆ. ಯಾಕೆಂತಂದರೆ ಎಲ್ಲರಿಗೂ ಹೈ ಫೀಸನ್ನು ಅಥವಾ ಗೌರ್ಮೆಂಟ್ ಫಿಕ್ಸ್ ಮಾಡಿರುವಂಥ ಪ್ರೈವೇಟ್ ಕಾಲೇಜುಗಳ ಫೀಸನ್ನು ತುಂಬಲಿಕ್ಕಾಗಲ್ಲ. ಆ ಲೋ ರ್ಯಾಂಕ್ ಇದ್ದವರಿಗೆ ಅಲ್ಲಿ ಅವಕಾಶ ಇರ್ತದೆ, ಇಫ್ ಯು ಆರ್ ಏಬಲ್ ಟು ಪೇ ಮೋರ್ ಮನಿ. ಅದಕ್ಕಾಗಿ ಕೌನ್ಸಿಲಿಂಗ್ ಸಿಸ್ಟಮ್ ಬಗ್ಗೆ, ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮತ್ತು ಕಾಲೇಜ್ ಕಂಡೀಷನ್ಸ್ ಬಗ್ಗೆ, ಕ್ಲಿನಿಕಲ್ ಎಕ್ಸ್ಪೋಜರ್ ಬಗ್ಗೆ ನಿಮಗೆಲ್ಲದೂ ಅರಿವಿರಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೇನೆ. ಈಗ ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ. ನನ್ನ ನೆಕ್ಸ್ಟ್ ನಿಮಗೆ ವಿಡಿಯೋಗಳಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಅಬೌಟ್ ಕೌನ್ಸಿಲಿಂಗ್, MCC ಥ್ರೂ ವಾಟ್ ಆರ್ ದ ಕಾಲೇಜಸ್ ಆರ್ ದೇರ್, ಆ್ಯಂಡ್ ದೆನ್ ಹೌ ಟು ಗೆಟ್, ಆ್ಯಂಡ್ ದೆನ್ ವಾಟ್ ಈಸ್ ದ ಫೀಸ್ ಸ್ಟ್ರಕ್ಚರ್ ಎಲ್ಲದನ್ನು ಕೂಡ ವಿವರವಾಗಿ ಹೇಳ್ತೇನೆ. ಅದೇ ರೀತಿ ಕೂಡ ಕರ್ನಾಟಕ KEA ಥ್ರೂ ನಿಮಗೆ ಯಾವ ಸೀಟುಗಳು, ಎಷ್ಟು ಸೀಟುಗಳಿದ್ದಾವೆ, ಫೀಸ್ ಸ್ಟ್ರಕ್ಚರ್ ಯಾವ ಸೀಟುಗಳಿಗೆ ಏನಿರುತ್ತೆ ಅನ್ನೋ ಡೀಟೇಲ್ಸನ್ನು ನನ್ನ ಮುಂದಿನ ವೀಡಿಯೋಗಳಿಗೆ ಕೊಡ್ತೇನೆ. ಅದಕ್ಕಾಗಿ ಹೂ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಕೌನ್ಸಿಲಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. You will get detailed information in future in different videos.